ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಅಕ್ಷಯ್ ಸರ್, ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು ವತಿಯಿಂದ ನಾನು ಈ ವಿಡಿಯೋದೊಂದಿಗೆ ಒಂದು ಪ್ರಮುಖವಾದ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ನಾ ಇಲ್ಲಿ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ನಡೆದಂತಹ ಸೈನಿಕ್ ಶಾಲಾ ಪ್ರವೇಶ ಪರೀಕ್ಷೆಯ ಪ್ರವೇಶ ಪರೀಕ್ಷೆ ನಡೀತಲ್ಲ, ಅದರ ಕೀ ಆನ್ಸರ್ಗಳನ್ನ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವೆಬ್ಸೈಟ್ ನಲ್ಲಿ ಬಿಟ್ಟಿದ್ದಾರೆ. ಬರೀ ಕೀ ಆನ್ಸರ್ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳ OMR ಶೀಟ್ ಪ್ರತಿಯನ್ನು ಕೂಡ ಅದರಲ್ಲಿ ಬಿಟ್ಟಿದ್ದಾರೆ. ನೀವೇನ್ ಮಾಡಬಹುದು, OMR ಶೀಟ್ ಅನ್ನ ಅದರಿಂದ ಡೌನ್ಲೋಡ್ ಮಾಡಿಕೊಂಡು ಕೀ ಆನ್ಸರ್ ಗಳನ್ನ ನೋಡಿಕೊಂಡು ನಿಮ್ಮ ಮಕ್ಕಳ ಅಂಕಗಳನ್ನ ನೀವು ತಿಳ್ಕೋಬಹುದು. ಅದಕ್ಕಿಂತ ಮುಂಚೆ ನೀವು ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ವೆಬ್ಸೈಟ್ ಇದೆ, AISSEE. ಈ ವೆಬ್ಸೈಟ್ ಅಲ್ಲಿ ನೀವು ಏನ್ ಮಾಡಿರ್ಬೇಕು, ರಿಜಿಸ್ಟರ್ ಮಾಡಿರಬೇಕು. ಓಕೆ, ನೀವು ಕೀ ಆನ್ಸರ್ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ AISSEE ಈ ವೆಬ್ಸೈಟ್ ಅಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕು. ಯಾವುದ್ರ ಮೂಲಕ ರಿಜಿಸ್ಟರ್ ಆಗಿರಬೇಕು ಅಂತಂದ್ರೆ, ನಿಮ್ಮ ಅಪ್ಲಿಕೇಶನ್ ID ಇರ್ತದೆ, ಅಥವಾ ಅದನ್ನ ಯೂಸರ್ ನೇಮ್ ಅಂತಾನು ಕರಿತೀವಿ. ಅದ್ರ ಮುಖಾಂತರ ನೀವು ಮೊದಲು ರಿಜಿಸ್ಟರ್ ಆಗಿರಬೇಕು. ಈಗಾಗಲೇ ರಿಜಿಸ್ಟರ್ ಆದಂತ ಪಾಲಕರು ಕೂಡ ನೀವು ರಿಜಿಸ್ಟರ್ ಆಗಿದೆಯೋ ಇಲ್ಲೋ ಅಂತ ಒಂದ್ಸಲ ಚೆಕ್ ಮಾಡ್ಕೋಬಹುದು, ಕನ್ಫರ್ಮೇಶನ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಹೊಸದಾಗಿ ನೀವು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಂತರ ಆ ರಿಜಿಸ್ಟರ್ ID ಮತ್ತು ಪಾಸ್ವರ್ಡ್ ಅನ್ನ ಬಳಸಿಕೊಂಡು ನೀವು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ವೆಬ್ಸೈಟ್ ಅಲ್ಲಿ ನೀವೇನ್ ಮಾಡಬಹುದು, ಮಕ್ಕಳ OMR ಶೀಟ್ ಅನ್ನ ಆಗಿರ್ಲಿ ಮತ್ತು ಕೀ ಆನ್ಸರ್ ಗಳನ್ನ ನೋಡ್ಕೋಬಹುದು. ಒಂದು ವೇಳೆ ನಿಮ್ಮ ಮಕ್ಕಳ OMR ಶೀಟ್ ನಲ್ಲಾಗ್ಲಿ ಅಥವಾ ಕೀ ಆನ್ಸರ್ ಗಳಲ್ಲಾಗ್ಲಿ ಏನಾದ್ರೂ ನಿಮಗೆ ಅನುಮಾನ ಬಂದಲ್ಲಿ ನೀವು ಅದೇ ವೆಬ್ಸೈಟ್ ಅಲ್ಲಿ ನೀವೇನ್ ಮಾಡಬಹುದು, ವಾಪಸ್ ಚಾಲೆಂಜ್ ಅನ್ನ ಮಾಡಬಹುದು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ರಿಜಿಸ್ಟರ್ ಇಂದ ಹಿಡಿದು ಯಾವ ರೀತಿ ಕೀ ಆನ್ಸರ್ ಗಳನ್ನ ನೋಡ್ಕೋಬೇಕು, ಯಾವ ರೀತಿ OMR ಶೀಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇದನ್ನೆಲ್ಲ ನಮ್ಮ ಸಂಸ್ಥೆಯ ಶಿಕ್ಷಕರಾದಂತಹ ಈರಣ್ಣ ಸರ್ ಅವರು ಬಂದು ನಿಮಗ ಬೋರ್ಡ್ ಅಲ್ಲಿ ಪ್ರತಿಯೊಂದನ್ನು ಡಿಟೇಲ್ ಆಗಿ ತಿಳಿಸ್ಕೊಡ್ತಾರೆ. ವಿಡಿಯೋವನ್ನ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡಿ. ನೀವು ಅದೇ ಮೆಥಡ್ ಗಳನ್ನ ಫಾಲೋ ಮಾಡ್ತಾ ನೀವು ಮಕ್ಕಳ OMR ಶೀಟ್ ಅನ್ನ ನೋಡ್ಕೊಂಡು ಮತ್ತು ಕೀ ಆನ್ಸರ್ ಗಳನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಅಂಕಗಳನ್ನ ತಿಳಿದುಕೊಡ್ರಿ. ಈಗಾಗಲೇ ಅಕ್ಷಯ್ ಸರ್ ನಿಮ್ಗೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಫಾಲೋ ಮಾಡೋಣ ಅಂತ, ಮೊದಲನೇದಾಗಿ ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ, ಸೈನಿಕ್ ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡಿರ್ಬೇಕು. ಸೈನಿಕ್ ಸ್ಕೂಲ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ನೀವೇನ್ ಬರ್ಬೇಕಪ್ಪ ಅಂತಂದ್ರೆ, AISSEE ಅಂತ ಕ್ಲಿಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಅಂತ ಇರಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ನೀವು ಇನ್ ಕೇಸ್ ನೀವು ನ್ಯೂ ರಿಜಿಸ್ಟ್ರೇಷನ್ ಆಗಿತ್ತಪ್ಪ ಅಂತಂದ್ರೆ ನ್ಯೂ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲ ಸರ್ ಆಲ್ರೆಡಿ ನಾವು ಆಗಿದೀವಿ, ಅದು ನಾವು ಆಗಿರೋದು ಪಕ್ಕ ಇದೇನಾ ಇಲ್ಲ ಅಂತಂದ್ರೆ ನೀವು ಗೊತ್ತಾಗಬೇಕಪ್ಪ ಆಯ್ತಂದ್ರೆ ಇಲ್ಲಿ ಸೈನ್ ಇನ್ ಅಂತ ಇದೆ, ಸೈನ್ ಇನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಡೆಮೋಗೋಸ್ಕರ ನಮ್ಮಲ್ಲಿ ನನ್ನ ಸ್ಟೂಡೆಂಟ್ ಅನ್ನ ನಾನು ಒಂದು ತಗೊಂಡ್ಬಂದಿದ್ದೀನಿ. ಸೊ ಇವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಏನಪ್ಪಾ, ಇಲ್ಲಿ ನೀವು ಯೂಸರ್ ನೇಮ್ ಅಂತಂದ್ರೆ ಅಪ್ಲಿಕೇಶನ್ ನಂಬರ್ ಕ್ಲಿಕ್ ಮಾಡ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ನಂಬರ್. ಸೊ ಅಪ್ಲಿಕೇಶನ್ ನಂಬರ್ ಏನಪ್ಪಾ ಅಂತಂದ್ರೆ 261 ಸೊ ಅಪ್ಲಿಕೇಶನ್ ನಂಬರ್ ಮುಗಿದು ನಿಮ್ ನೆಕ್ಸ್ಟ್ ಪಾಸ್ವರ್ಡ್. ಸೊ ಯೂಸರ್ ನೇಮ್ ರೆಡಿ ಇದೆ, ಪಾಸ್ವರ್ಡ್ ಕೂಡ ನಾನು ಟೈಪ್ ಹೊಡೆದಿದ್ವಿ. ನೆಕ್ಸ್ಟ್ ಇವಾಗ ಕ್ಯಾಪ್ಚಾ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಯಾವ ಲೆಟರ್ಸ್ ಇರ್ತಾವ ಅದೇ ತರನೇ ಹೊಡೆದಿರ್ಬೇಕು. ಇನ್ ಕೇಸ್ ಅಪ್ಪರ್ ಕೇಸ್ ಇದ್ರೆ ಅಪ್ಪರ್ ಕೇಸ್, ಲೋವರ್ ಕೇಸ್ ಇದ್ರೆ ಲೋವರ್ ಕೇಸ್. FWNRE ರಿಜಿಸ್ಟರ್ ಆಗಿದೆ. ಸೊ ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿರ್ಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಇದಾದ್ಮೇಲೆ ಹೇಳ್ಕೊಡ್ತೀವಿ. ರಿಜಿಸ್ಟರ್ ಆಗಿದ್ರೆ ಈ ತರ ಬಂದಿರಬೇಕು. ಇದು ಇಲ್ಲಿ ಕರೆಕ್ಷನ್ ವಿಂಡೋ ಅಂತ ಇದೆ. ಇನ್ನು ನೀವು ಮೈ ಪ್ರೊಫೈಲ್ಗೆ ಹೋಗಿ ನೀವು ಕೂಡ ಚೆಕ್ ಮಾಡ್ಬೋದು. ಮೈ ಪ್ರೊಫೈಲ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದಾವೆ ಅಂತ ನೋಡ್ಕೊಂಡು ರೆಡಿ ಇದ್ರೆ ನೀವು ಆಮೇಲೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಓಕೆ ನ್ಯೂ ರಿಜಿಸ್ಟ್ರೇಷನ್ ಮಾಡೋಣ ಬನ್ನಿ. ಸೊ ಎಂಟರ್ ಅಪ್ಲಿಕೇಶನ್ ನಂಬರ್, ಎಂಟರ್ ಆಲ್ ಇಂಡಿಯನ್ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ. ಸೊ ನಮ್ಮ ಹತ್ರ ಇರುವಂತ ಒಂದು ಅಪ್ಲಿಕೇಶನ್ ನಂಬರ್ ನಾವು ಟೈಪ್ ಕೊಡ್ತಾ ಇದೀವಿ. ಅಪ್ಲಿಕೇಶನ್ ನಂಬರ್ ಈ ತರ ರೆಡಿ ಆದ್ಮೇಲೆ ಇಲ್ಲಿ ನೀವು ವೆರಿಫೈ ಮಾಡ್ಬೇಕು.
ಸೊ ವೆರಿಫೈ ಇಲ್ಲಿ ನೋಡಿ, ಇಲ್ಲಿ AISS ಅಪ್ಲಿಕೇಶನ್ ನಂಬರ್ ವೆರಿಫೈಡ್ ಅಂತಂದ್ರೆ ಈ ಮಗು ಎಕ್ಸಾಮ್ ಬರ್ದಿದೆ ಮತ್ತು ಅದು ಎಕ್ಸಾಮ್ ಅಲ್ಲಿ ಬರ್ದಾದ್ಮೇಲೆ ಅದು ಇವಾಗ ವೆರಿಫೈ ಆಗಿದೆ ಅಂತ ಪಕ್ಕ ಹೇಳ್ತಾರೆ. ಅದಾದ್ಮೇಲೆ ಇವಾಗ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಹತ್ರ ಇರುವಂತ ಅಪ್ಲಿಕೇಶನ್ ಫಾರ್ಮ್ ಹತ್ರ ಹೋಗಿ ಇಮೇಲ್ ID ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೊಬೈಲ್ ನಂಬರ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ನೀವ್ ಏನಂತ ಕ್ಲಿಕ್ ಮಾಡ್ಬೇಕಪ್ಪ ಅಂತಂದಲ್ಲಿ ಸೆಂಡ್ OTP ಅಂತ ಕಳಿಸ್ಬೇಕು. ಸೊ ಇವಾಗ ನಾನು ಕಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಅದಾದ್ಮೇಲೆ ಇಲ್ಲಿ ಹೇಳುತ್ತೆ OTP has been sent on mobile number and email ID both registered in AISS 2026 ರಿಜಿಸ್ಟ್ರೇಷನ್. ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕ್ಬೇಕಾದ ಸಮಯದಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರು, ಯಾವ ಇಮೇಲ್ ID ಕೊಟ್ಟಿದ್ರು ಅದಕ್ಕೆ ಬರುತ್ತೆ. ಸೊ ಅಲ್ಲಿ ಹೋಗಿ ನೀವು OTP ನ ತಗೋಬೇಕು. ಈಗ OTP ನ ಎಂಟರ್ ಮಾಡೋಣ. ನೋಡಿ, OTP ವೆರಿಫೈಡ್ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಏನು OTP ಹೋಗಿತ್ತು ನೋಡು, ಅದ್ ನೀವು ಕರೆಕ್ಟ್ ಹೊಡಿದ್ರೆ ಈ ತರ OTP ವೆರಿಫೈಡ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥ್ರೂ ಔಟ್ ನಿಮ್ದು ಸೈನಿಕ್ ಸ್ಕೂಲ್ ಎಲ್ಲ ರೌಂಡ್ಸ್ ಅಲ್ಲಿ ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಇದು ಪಾಸ್ವರ್ಡ್ ನ ಹೇಗೆ ಸೆಟ್ ಮಾಡ್ಬೇಕು. ನೋಡಿ, ಇಲ್ಲಿ ಪಾಸ್ವರ್ಡ್ 2 ಟೈಮ್ಸ್ ಕೇಳುತ್ತೆ ನಿಮ್ಗೆ, ಸೆಟ್ ಪಾಸ್ವರ್ಡ್ ಮತ್ತು ಅದನ್ನ ನೀವೇನ್ ಪಾಸ್ವರ್ಡ್ ಸೆಟ್ ಮಾಡಿರ್ತೀರ ನೋಡಿ ಅದು ರೀಕನ್ಫರ್ಮ್ ಪಾಸ್ವರ್ಡ್ ಅಂತ. ನೋಡಿ, ಇಲ್ಲಿ ಪಾಸ್ವರ್ಡ್ ಹೇಗೆ ಹೇಳ್ಬೇಕಂತ ಅವರೇ ಇಲ್ಲಿ ಒಂದು ಕ್ಲೂ ಕೊಟ್ಟಿದೆ. ಪಾಸ್ವರ್ಡ್ ಶುಡ್ ಬಿ ಅ ಮಿಕ್ಸ್ ಆಫ್ ಆಲ್ಫಾಬೆಟ್ಸ್, ನ್ಯೂಮೆರಿಕಲ್ಸ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್. ಸರ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಏನು? ಇಲ್ಲಿ ನೋಡಿ, ಡಾಲರ್ ಸಿಂಬಲ್, ಹ್ಯಾಶ್ಟ್ಯಾಗ್, @ ಸಿಂಬಲ್ ಅಂಡ್ ಪರ್ಸೆಂಟೇಜ್, ಇವೆಲ್ಲ ಏನಪ್ಪಾ ಅಂತಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್. ನೀವು ಮ್ಯಾಥ್ಸ್ ಅಲ್ಲೆಲ್ಲ ಯೂಸ್ ಮಾಡಿರ್ತೀರ. ಅದೇ ತರ ನೋಡಿ, ಇಲ್ಲಿ ಎರಡನೇದು ಏನ್ ಹೇಳ್ತಪ್ಪ ಅಂದ್ರೆ ಪಾಸ್ವರ್ಡ್ ಮಸ್ಟ್ ಕಂಟೈನ್ ಬೋತ್ ಅಪ್ಪರ್ ಅಂಡ್ ಲೋವರ್ ಕೇಸ್ ಅಂತಂದ್ರೆ ನಿಮ್ಗೆ ಇಲ್ಲಿ ಅಪ್ಪರ್ ಕೇಸ್ ಇರಬೇಕು, ಲೋವರ್ ಕೇಸ್ ಆಲ್ಫಾಬೆಟ್ಸ್ ಇರಬೇಕು. ಅದ್ರ ಜೊತೆಗೆ ಪಾಸ್ವರ್ಡ್ ಲೆಂತ್ ಶುಡ್ ಬಿ ಬಿಟ್ವೀನ್ 8 to 28 ಕ್ಯಾರೆಕ್ಟರ್ಸ್ ಅಂದ್ರೆ 8 ರಿಂದ 28 ಅಕ್ಷರ ಒಳಗ ನಿಮ್ಗೆ ಪಾಸ್ವರ್ಡ್ ಇರಬೇಕು. ಓಕೆ, ಇಲ್ಲಿ ನಾವು ನಮ್ಮ ಸ್ಟೂಡೆಂಟ್ಗೆ ಒಂದು ಪಾಸ್ವರ್ಡ್ ನಾವೇ ಸೆಟ್ ಮಾಡ್ತೀವಿ. ಅದೇ ತರ ಇಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ತಗೊಂಡಿವಿ. ಸೊ ಮೇಲೆ ಏನ್ ಪಾಸ್ವರ್ಡ್ ಹೊಡೆದಿತ್ತು ನೋಡು ಅದನ್ನ ಒಳ್ಳೆ ರೀಕನ್ಫರ್ಮ್ ಪಾಸ್ವರ್ಡ್. ಎಲ್ಲ ಪಾಸ್ವರ್ಡ್ ರೆಡಿ ಆದ್ಮೇಲೆ ನೀವ್ ಏನ್ ಓದ್ಬೇಕಪ್ಪ ಅಂತಂದ್ರೆ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋಣ. ಸೊ ಈ ತರ ನೀವು ಪಾಸ್ವರ್ಡ್ ಎಲ್ಲ ಕರೆಕ್ಟ್ ಆಗಿ 2 ಟೈಮ್ ಅಂದ್ರೆ ಸೆಟ್ ಪಾಸ್ವರ್ಡ್ ಮತ್ತು ರೀಕನ್ಫರ್ಮ್ ಪಾಸ್ವರ್ಡ್ ಅಲ್ಲಿ ಕರೆಕ್ಟ್ ಆಗಿ ಹೊಡೆದಿದ್ರೆ ನಿಮ್ಗೆ ಈ ತರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಏನಪ್ಪಾ ಅಂತಂದ್ರೆ ಸೈನ್ ಅಪ್ ಸಕ್ಸಸ್ಫುಲ್, ಪ್ಲೀಸ್ ಸೈನ್ ಟು ಪ್ರೊಸೀಡ್ ಫರ್ದರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ನೀವು ಓಕೆ ಅಂತ ಓದ್ಬೇಕು. ಅದಾದ್ಮೇಲೆ ಇವಾಗ ನೀವು ಏನು ಪಾಸ್ವರ್ಡ್ ಏನ್ ಸೆಟ್ ಮಾಡಿ ನೋಡೋ ಆ ಪಾಸ್ವರ್ಡ್ ನ ನೆನ್ಪಿಟ್ಕೋಬೇಕು. ಇನ್ ಕೇಸ್ ನೀವು ನೆನ್ಪಿಟ್ಕೊಳೋದಾಗ್ಲಿ ಅಂದ್ರೆ ಒಂದ್ ಪೀಸ್ ಆಫ್ ಪೇಪರ್ ಬರ್ದಿಟ್ಕೊಳ್ಳಿ. ಯೂಸರ್ ನೇಮ್ ಅಂತ ಇಲ್ಲಿ ಕೇಳ್ತದೆ. ಸೊ ಯೂಸರ್ ನೇಮ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡು ಇನ್ಸ್ಟ್ರಕ್ಷನ್ ಏನಪ್ಪಾ ಅಂದ್ರೆ ಫಾರ್ ಕ್ಯಾಂಡಿಡೇಟ್ ದ ಯೂಸರ್ ನೇಮ್ ಈಸ್ AISSEE ಅಪ್ಲಿಕೇಶನ್ ನಂಬರ್ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದಾಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ ನೋಡಿ, ಅದನ್ನೇ ಇಲ್ಲಿ ನಾವು ಯೂಸರ್ ನೇಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಏನಿದೆ, ಸೊ ಅಪ್ಲಿಕೇಶನ್ ನಂಬರ್ ರೆಡಿ. ಅದೇ ತರ ನೀವೇನ್ ಮೊದ್ಲಕ್ಕೆ ಇವಾಗ ಜಸ್ಟ್ ನಾನು ಏನ್ ಪಾಸ್ವರ್ಡ್ ಸೆಟ್ ಮಾಡಿ ನೋಡೋ ಅದನ್ನ ಇಲ್ಲಿ ಹೊಡಿಬೇಕು. ಕ್ಯಾಪ್ಚಾ ಅಂತಂದ್ರೆ ಇಲ್ಲಿರುವಂತ ಒಂದು ಆಲ್ಫಾಬೆಟ್, ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್. ಓಕೆ, ಸೈನ್ ಇನ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಕೊಟ್ಟಂತ ಡಿಕ್ಲರೇಷನ್ ಎಲ್ಲದನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಮುಂದೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಾರ್ದು, ಅದ್ರ ಬಗ್ಗೆ ಫುಲ್ ಕ್ಲಿಯರ್ ಕಟ್ ಒಂದು ಇನ್ಫಾರ್ಮೇಶನ್ ಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಡಿಕ್ಲರೇಷನ್ ಎಲ್ಲ ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆಲ್ಲ ರೆಡಿ ಅಂದ್ರೆ ನಿಮ್ ಎಲ್ಲ ಡಾಕ್ಯುಮೆಂಟ್ ಅಂದ್ರೆ ಡಿಕ್ಲರೇಷನ್ ಎಲ್ಲ ಓದಿದ ತಕ್ಷಣ ನಿಮ್ಗೆ ಅಗ್ರಿ ಆಗಿತ್ತಪ್ಪ ಅಂತಂದ್ರೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪರ್ಸನಲ್ ಡೀಟೇಲ್ಸ್ ನೀವೆಲ್ಲ ನೋಡ್ಕೊಳ್ಳಿ. ಅಕಸ್ಮಾತ್ ಅದು ನಿಮ್ಗೆಲ್ಲ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ಇಲ್ಲಿ ಸಬ್ಮಿಟ್ ರಿವ್ಯೂ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಮತ್ತೆ ಇನ್ನೊಂದು ಓಪನ್ ಆಗತ್ತದ. ಏನಪ್ಪಾ ಅಂತಂದ್ರೆ
ಡಿಕ್ಲೇರೇಷನ್ ಅಂತ, ಐ ಹಿಯರ್ ಬೈ ಡಿಕ್ಲೇರ್ ಈ ತರ ಬರುತ್ತೆ. ನೀವು ಇದನ್ನೆಲ್ಲ ಡೀಟೇಲ್ ಆಗಿ ನೋಡಿದ ತಕ್ಷಣ ನಿಮ್ಗೆ ಇನ್ ಕೇಸ್ ನೀವೆಲ್ಲ ಮೇಲೆ ಕೊಟ್ಟಂತ ಎಲ್ಲ ಪರ್ಸನಲ್ ಡೀಟೇಲ್ಸ್ ಮತ್ತು ಈ AISSEE ಡೀಟೇಲ್ಸ್ ಎಲ್ಲ ಕ್ಲೀನ್ ಆಗಿದ್ರೆ, ಎಲ್ಲ ಕರೆಕ್ಟ್ ಆಗಿದ್ರೆ, ಇಲ್ಲಿ ಈ ತರ ಸೈನ್ ಮಾರ್ಕ್ ಅಂತ ಒತ್ತ ಮೇಲೆ ಇಲ್ಲಿ ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನೋಡಿ. ಇಲ್ಲಿ ಆರ್ ಯು ಶೋರ್ ಯು ವಾಂಟ್ ಟು ಕನ್ಫರ್ಮ್ ದ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇನ್ ಕೇಸ್ ಎಲ್ಲ ಓಕೆ ಇತ್ತಪ್ಪ ಅಂದ್ರೆ ಓಕೆ ಅಂತ ಕೊಡಿ. ಕೊಟ್ಟಾದ್ಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅಕಸ್ಮಾತ್ ಆಗಿ ಇನ್ನೂ ನಿಮ್ಗೆ ಏನಾದ್ರೂ ಕರೆಕ್ಷನ್ ಇತ್ತಪ್ಪ ಅಂತಂದ್ರೆ ಈ ಏನಪ್ಪಾ ಈ ರಿಜಿಸ್ಟ್ರೇಷನ್ ಎಲ್ಲಿ ತನ ನಿಮ್ಗೆ ಲಾಸ್ಟ್ ಡೇಟ್ ಇದೆ ಅಂತಂದ್ರೆ 21 ಫೆಬ್ರವರಿ ಅಂದ್ರೆ ಈ ತಿಂಗಳ ಫೆಬ್ರವರಿ ತನಕ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಬಹುದು. ಮುಂದಕ್ಕೆ ಹಾಕೋ ಬದಲಿ ಇವಾಗ್ಲೇ ನೀವು ಮಾಡೋದು ಒಳ್ಳೇದು. ಅದೇ ತರನೇ ಇನ್ನು ಅಲ್ಲಿ ಏನು ಅಪ್ಲಿಕೇಶನ್ ಡೀಟೇಲ್ಸ್ ಮತ್ತು ಪರ್ಸನಲ್ ಡೀಟೇಲ್ಸ್ ಮತ್ತು AISSEE ಈ ತರ ಡೀಟೇಲ್ಸ್ ಇದ್ದು ನೋಡಿ. ಇದ್ರ ಡೀಟೇಲ್ಸ್ ಏನಾದ್ರೂ ತಪ್ಪಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಕರೆಕ್ಷನ್ ವಿಂಡೋ ಅಂತ. ಈ ಕರೆಕ್ಷನ್ ವಿಂಡೋ ಬಂದು ನೀವು ಈ ಡೀಟೇಲ್ಸ್ ಮತ್ತು ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡು ಕ್ಯಾಟಗರಿ, ಜೆಂಡರ್, ಡೊಮಿಷಿಯಲ್ ಇದೆಲ್ಲ ಕರೆಕ್ಟ್ ಆಗಿ ನಿಮ್ಗೆ ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ ಈ ತರ ನಿಮ್ಗೆ ಅವರು ಚೇಂಜ್ ಮಾಡಕ ನಿಮ್ಗೆ ಏನೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದನ್ನೆಲ್ಲ ಚೇಂಜ್ ನೋಡ್ಕೊಂಡು ನಿಮ್ಗೆ ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಕರೆಕ್ಟ್ ಮಾಡ್ಕೊಂಡು ಅದಾದ್ಮೇಲೆ ನಿಮ್ಗೆ ಇಲ್ಲಿ ಡಿಕ್ಲರೇಷನ್ ಬಾಕ್ಸ್ ಅಂತ ಇರುತ್ತೆ. ಅಂದ್ರೆ ಮೇಲೆ ನಿಮ್ಗೆ ಡಿಕ್ಲರೇಷನ್ ಬಾಕ್ಸ್ ಈ ತರ ಕೊಟ್ರೆ, ಈ ತರ ಸಬ್ಮಿಟ್ ಅಂತ ಕೊಟ್ರೆ ನೀವು ಮುಗಿದೋಯ್ತು, ಮತ್ತೆ ಏನ್ ಚೇಂಜ್ ಮಾಡಕ್ಕಾಗಲ್ಲ. ಅದಕ್ಕಂತಾನೆ ನಿಮ್ಗೆ ಇದನ್ನ ನೀವು ಕರೆಕ್ಷನ್ ವಿಂಡೋ 21 ಫೆಬ್ರವರಿ ತಂದು ಕೊಟ್ಟಿದ್ದಾರೆ. ಅದಕ್ಕೆ ನಾನ್ ನಿಮ್ಗೆ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಒಂದ್ಸರಿ ನೀವು ಡೀಟೇಲ್ ಆಗಿ ನೋಡ್ಕೊಂಡು ಅದಾದ್ಮೇಲೆ ನಿಮ್ಗೆಲ್ಲ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ಡಿಕ್ಲರೇಷನ್ ಬಾಕ್ಸ್ ಅಲ್ಲಿ ಈ ತರ ಕೊಟ್ಟು ಸಬ್ಮಿಟ್ ಅಂತ ಒತ್ಬಿಡಿ. ಅದಾದ್ಮೇಲೆ ಏನಾಗುತ್ತೆ ಮತ್ತೆ ಇನ್ನೊಂದ್ಸತಿ ಹೇಳ್ತಿದೆ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಓಕೆ ಅಂತ ಒತ್ತಿದ್ಮೇಲೆ ನೀವು ಏನಿದೆ ರಿಜಿಸ್ಟ್ರೇಷನ್ ಏನಿತ್ತು ನೋಡೋದು ಕಂಪ್ಲೀಟ್ ಆಗಿ ಇಲ್ಲಿಗೆ ಮುಗಿದಾಯ್ತು. ನೆಕ್ಸ್ಟ್ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇನ್ನೊಂದು ವೆಬ್ಸೈಟ್ ಇದೆ, ಅದೇನಪ್ಪಾ ಅಂತಂದ್ರೆ NTA.nic.in ಅಂತ. ಅಲ್ಲಿ ಬಂದ ತಕ್ಷಣ ಅಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ ನೀವು ಹೇಗೆ OMR ಡೌನ್ಲೋಡ್ ಮಾಡ್ಕೋಬೇಕು, ಮತ್ತದು OMR ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಆನ್ಸರ್ ನ ಹೇಗೆ ನೀವು ನೋಡ್ಕೋಬೇಕು. ಅಕಸ್ಮಾತ್ ಅಲ್ಲಿ ಆನ್ಸರ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ಆನ್ಸರ್ ನಿಮ್ಗೆ ಅನ್ಸಿತ್ತಪ್ಪ ಆನ್ಸರ್ ನಿಮ್ಗೆ ತಪ್ಪಿದೆ ಅಂತ, ಇಲ್ಲ ಅವರು ಸೈನ್ಸ್ ಸ್ಕೂಲ್ ಆನ್ಸರ್ ಏನಾದ್ರು ತಪ್ಪಿದಪ್ಪ ಅಂತಂದ್ರೆ ನೀವು ಕ್ವೆರಿ ಏನಾದ್ರು ಕೇಳ್ಕೋಬೇಕಂತಂದ್ರೆ ಅಲ್ಲಿದೆ. ನಾವು ಆ ವೆಬ್ಸೈಟ್ಗೆ ಹೋಗಿ ನೋಡೋಣ ಬನ್ನಿ. ಓಕೆ ಪಾಲಕರೇ, ಇಷ್ಟೊತ್ತು ಹಿರಣ್ ಸರ್ ಅವರು ನಿಮಗೆ ಯಾವ ರೀತಿ ಸೈನಿಕ್ ಸ್ಕೂಲ್ ವೆಬ್ಸೈಟ್ ಅಲ್ಲಿ ನಿಮ್ಮ ಮಕ್ಕಳ ಅಪ್ಲಿಕೇಶನ್ ನಂಬರ್ ಮುಖಾಂತರ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಈಗ ನಂತರದ ಸ್ಟೆಪ್ ಏನಂತಂದ್ರೆ ನೋಡಿಲಿ, ನಾನು ತೋರಿಸ್ತಾ ಇದ್ದೀನಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರು. ಈ ನೋಟಿಸ್ ಏನ್ ಹೇಳುತ್ತೆ ಅಂತಂದ್ರೆ ಒಂದು ಡಿಸ್ಪ್ಲೇ ಆಫ್ OMR ಆನ್ಸರ್ ಶೀಟ್ಸ್ ಅಂಡ್ ರೆಕಾರ್ಡೆಡ್ ರೆಸ್ಪಾನ್ಸ್, ಅಂದ್ರೆ ನಿಮ್ಮ ಮಕ್ಕಳ OMR ಶೀಟ್ ಅನ್ನ ನೋಡೋದು, ಇದು ಒಂದೇದು. ಮತ್ ಕೊಟ್ಟಿದ್ದಾರೆ ನೋಡಲಿ ಇನ್ನೊಂದು ಡಿಸ್ಪ್ಲೇ ಆಫ್ ಪ್ರಾವಿಷನಲ್ ಆನ್ಸರ್ ಕೀಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಈಗ ಇವೆರಡನ್ನ ಎಲ್ಲಿ ನೀವು ಹೋಗಿ ನೋಡ್ಬೇಕು ನೋಡ್ರಿ, ಅವರು ಈ ಬ್ಲೂ ಇಂಕ್ ಅಲ್ಲಿ ಇದೆ ನೋಡ್ರಿ, ಇದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ನಿಮ್ಗೆ. ಈ ವೆಬ್ಸೈಟ್ ಲಿಂಕ್ ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕು, ನೀವು OMR ಶೀಟ್ ಅನ್ನ ನೋಡ್ಬೋದು, ವ್ಯೂ ನೋಡ್ಬೋದು ಮತ್ತು ಡೌನ್ಲೋಡ್ ಕೂಡ ಮಾಡ್ಬೋದು. ಮತ್ತೆ ಇದಕ್ಕೆ 14/2/2026 ಇದು ಕೊನೆಯ ದಿನಾಂಕ. ಇಲ್ಲಿವರೆಗೆ ಮಾತ್ರ ಅದು ನಿಮ್ಮ OMR ಅನ್ನ ನೋಡ್ಕೋಬಹುದು. ಓಕೆ, ನಂತರದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಯೂಸಿಂಗ್ ದೇರ್ ಅಪ್ಲಿಕೇಶನ್ ನಂಬರ್ ಅಂಡ್ ಪಾಸ್ವರ್ಡ್. ಈಗ ನೀವು ಅಪ್ಲಿಕೇಶನ್ ನಂಬರ್ ಹಾಕಿ ರಿಜಿಸ್ಟರ್ ಆದ್ರಲ್ಲ, ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಆದ್ರಲ್ಲ, ಅದನ್ನೇ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಈ ವೆಬ್ಸೈಟ್ ಅಲ್ಲಿ. ನಂತರ ಒಂದು ವೇಳೆ ನಂತರ ಕೊಟ್ಟಿದ್ರೆ ನೋಡ್ರಿ, ಇನ್ ಕೇಸ್ ಒಂದು ವೇಳೆ ನಿಮ್ಗೆ ಏನಾದ್ರೂ OMR ಶೀಟ್ ಅಲ್ಲಿ ನಿಮ್ಗೆ ಅನುಮಾನ ಇದೆ, ಏನ್ ಅನುಮಾನ, OMR ಶೀಟ್ ಅಲ್ಲಿ ನಿಮ್ಮ ಮಗು 1ನೇ ಪ್ರಶ್ನೆಗೆ ಆಪ್ಷನ್ 2 ಹಾಕಿದೆ ಅಂತ ತಿಳ್ಕೊಳ್ರಿ. ಅವರು ಅದನ್ನೇ ಅವರು ಎಂಟ್ರಿ ಮಾಡಿರ್ತಾರಲ್ಲಿ ಪಕ್ಕದಲ್ಲಿ. ಸೊ ಅಲ್ಲಿ ಅವರು ಒಂದಕ್ಕೆ ನಿಮ್ಮ ಮಗು ಆಪ್ಷನ್ 2 ಹಾಕಿದೆ, ಅವರು ಒಂದಕ್ಕೆ ಆಪ್ಷನ್ 3 ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ಇದು ಸಮಸ್ಯೆ ಅಲ್ವಾ? ಇಂಥ ಸಮಸ್ಯೆಯನ್ನ ನೀವು ಚಾಲೆಂಜ್ ಮಾಡಬಹುದು. ಎಲ್ಲಿ ಚಾಲೆಂಜ್ ಮಾಡಬಹುದು? ಮತ್ತೆ ಅದೇ ವೆಬ್ಸೈಟ್ ಅಲ್ಲಿ, ಇದೇ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲೇ ನಿಮಗೊಂದು ಆಪ್ಷನ್ ಇರ್ತದೆ, ಅಲ್ಲಿ ಚಾಲೆಂಜ್ ಮಾಡಬೇಕು. ನಂತರ ಇದಕ್ಕೆ ಒಂದು ಕಂಡೀಷನ್ ಇದೆ, ₹100 ಅವರು ನಿಮಗೆ ಚಾರ್ಜ್ ಮಾಡ್ತಾರೆ. ನೀವೇನ್ ಮಾಡಬೇಕು, ಅದನ್ನ ಪೇ ಮಾಡಬೇಕು. ಮುಂದೆ ಆ ಪೇ ಮಾಡೋ ಆಪ್ಷನ್ ಕೂಡ ಅಲ್ಲೇ ಇರುತ್ತೆ. ಇದನ್ನೆಲ್ಲನೂ ಈಗ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹಿರಣ್ ಸರ್ ಎಲ್ಲದನ್ನ ಪ್ರತಿಯೊಂದನ್ನು ತೋರಿಸ್ತಾರೆ. ಇದು OMR ನೋಡೋದ್ರ ಬಗ್ಗೆ ಆಯ್ತು. ಇನ್ನು ಮುಂದೆ ಇದಕ್ಕೆ ಬರ್ರಿ,
ಪ್ರಾವಿಷನಲ್ ಕೀ ಆನ್ಸರ್ಸ್ ಬರ್ರಿ. ನೀವು ಈಗ OMR ಅನ್ನ ಡೌನ್ಲೋಡ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ. ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು, ಕೀ ಆನ್ಸರ್ ಗಳನ್ನ ಚೆಕ್ ಮಾಡ್ಕೋಬೇಕು. ಕೀ ಆನ್ಸರ್ ನ ಚೆಕ್ ಮಾಡೋದು ಅದೇ ವೆಬ್ಸೈಟ್ ಅಲ್ಲೇನೆ ಕೊಟ್ಟಿರ್ತಾರೆ, ಅದನ್ನು ಕೆಳಗಡೆ ನಿಮ್ಗೆ. ಮತ್ತೆ ನೀವು ವೆಬ್ಸೈಟ್ ಇಂದ ಹೊರಗೆ ಬಂದು ಮತ್ತೆ ವೆಬ್ಸೈಟ್ ಎಂಟ್ರಿ ಮಾಡೋದೇನು ಬೇಕಾಗಿಲ್ಲ. ಅದೇ ವೆಬ್ಸೈಟ್ ಅಲ್ಲಿನೇ ನಿಮ್ಗೆ ಏನ್ ಮಾಡಿರ್ತಾರೆ, ಈ ಪ್ರಾವಿಷನಲ್ ಕೀ ಆನ್ಸರ್ ಗಳನ್ನ ಚೆಕ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೂ ಕೂಡ ಅವರು 14/2/2026 ಇದೇ ತಿಂಗಳ 14ನೇ ತಾರೀಕನ್ನ ಕೊನೆ ದಿನಾಂಕವನ್ನಾಗಿ ಕೊಟ್ಟಿದ್ದಾರೆ. ಇಲ್ದ್ರ ಒಳಗನೆ ನೀವೇನ್ ಮಾಡ್ಕೋಬೇಕು, ಚೆಕ್ ಮಾಡ್ಕೊಂಡು ನಂತರ ಮತ್ತೆ ಕೀ ಆನ್ಸರ್ ಅಲ್ಲಿ ಏನಾದ್ರೂ ನಿಮ್ಗೆ ಅನಿಸ್ತಾ ಇದೆ 1ನೇ ಪ್ರಶ್ನೆಗೆ NTA ತಪ್ಪು ಕೀ ಆನ್ಸರ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ನೀವು ಮತ್ತೆ ಅದನ್ನು ಕೂಡ ಚಾಲೆಂಜ್ ಮಾಡಬಹುದು. ಬೈ ಪೇಯಿಂಗ್ ₹200 200 ಪೇ ಮಾಡಿ ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ಕೀ ಆನ್ಸರ್ ಗಳನ್ನ ಚಾಲೆಂಜ್ ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಓಕೆ, ಇದಕ್ಕೂ ಕೂಡ ಲಾಸ್ಟ್ ಡೇಟ್ ಏನ್ ಕೊಟ್ಟಿದ್ರೆ 14/2/2022 ಇಷ್ಟರಲ್ಲಿನೇ ನೀವು ಚಾಲೆಂಜ್ ಮಾಡಿ ಪೇಮೆಂಟ್ ಕೂಡ ನೀವು ಮಾಡಬೇಕು. ಓಕೆ, ಹಾಗಾದ್ರೆ ಮುಂದೇನ್ ಕೊಟ್ಟಿದ್ದಾರೆ ಇಲ್ಲಿ, ಮುಂದೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ರೀತಿಯಾಗಿ ನಾವು ಇದನ್ನ ಕೀ ಆನ್ಸರ್ ಗಳನ್ನ ನೋಡಬೇಕು, OMR ಗಳನ್ನ ನೋಡ್ಬೇಕು, ಡೌನ್ಲೋಡ್ ಮಾಡಬೇಕು, ಅದನ್ನ ಸ್ಟೆಪ್ ವೈಸ್ ಇಲ್ಲಿ ಇದನ್ನ ಕೊಟ್ಟಿದ್ದಾರೆ. ಈಗ ಇದನ್ನೇ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದನ್ನ ಈರಣ್ ಸರಿಗೆ ಏನ್ ಮಾಡ್ತಾರ, ವೆಬ್ಸೈಟ್ ಅನ್ನ ಓಪನ್ ಮಾಡಿ ನಮ್ಮ ಒಬ್ಬ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್ ಹಾಕಿ ಪ್ರತಿಯೊಂದನ್ನು ನಿಮ್ಗ ಯಾವ ರೀತಿ ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕು, ಯಾವ ರೀತಿ OMR ನ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಕೀ ಆನ್ಸರ್ ನ ಚೆಕ್ ಮಾಡ್ಕೋಬೇಕು, ಒಂದ್ ವೇಳೆ ಕೀ ಆನ್ಸರ್ ಅಲ್ಲಿ ಅಥವಾ OMR ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಯಾವ ರೀತಿ ಚಾಲೆಂಜ್ ಮಾಡಬೇಕು, ಯಾವ ರೀತಿ ಪೇಮೆಂಟ್ ಮಾಡಬೇಕು, ಅವೆಲ್ಲ ಆಪ್ಷನ್ಗಳು ಎಲ್ಲಿವೆ ಎಲ್ಲವನ್ನು ಈಗ ಡಿಟೇಲ್ ಆಗಿ ತೋರಿಸ್ತಾರೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿಯನ್ನ ತಿಳ್ಕೊಳ್ರಿ. ಅಪ್ಲಿಕೇಶನ್ ನಂಬರ್ ಮತ್ತು ಈ ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಇದೆಲ್ಲ ಈ ತರ ಓಪನ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಬರುತ್ತೆ. ಇನ್ ಕೇಸ್ ಇಲ್ಲಿ ನೋಡಿ, ಇಲ್ಲಿ ವ್ಯೂ ಚಾಲೆಂಜ್ ಆನ್ಸರ್ ಕೀ ಅಂತ ಇದೆ, ವ್ಯೂ ಅಂಡ್ ಚಾಲೆಂಜ್ OMR ಅಂತ ಇದೆ. ಫಸ್ಟ್ ನಾವು ಈ OMR ಏನಾದ್ರೂ ನಿಮ್ಗೆ ಕ್ವೆರೀಸ್ ಇದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದು ಕ್ಲಿಕ್ ಟು ವ್ಯೂ ಅಂಡ್ ಚಾಲೆಂಜ್ OMR ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನೀವು ಸ್ವತಃ ನೀವೇ ಬರ್ದಿರೋಂತ ಎಕ್ಸಾಮ್ ಅಲ್ಲಿ ಬರ್ದಿರೋಂತ OMR ನಿಮ್ಗೆ ತೋರಿಸ್ತಾ ಇದೆ. ನೋಡಿ, ಇಲ್ಲಿ ಮದರ್ ನೇಮ್, ಫಾದರ್ ನೇಮ್ ಮತ್ತು ನಿಮ್ಮ ಹೆಸರೆಲ್ಲ ಇರುತ್ತೆ. ಇನ್ ಕೇಸ್ ಇದ್ರಲ್ಲೂ ನೀವು ಅಕಸ್ಮಾತ್ ಸರ್ ನಂದು OMR ಅಲ್ಲಿ ಆನ್ಸರ್, ನಾನು OMR ಈ ತರ ನೋಡಿದ ತಕ್ಷಣ ಇದು ನಂದಲ್ಲ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಆನ್ಸರ್ ರಾಂಗ್ ಇದಾವಪ್ಪ ಅಂತಂದ್ರೆ ಇಲ್ಲಿ ನೀವು ರೆಸ್ಪಾನ್ಸ್ ಅಲ್ಲಿ ಹಾಕ್ಬೋದು. ಇಲ್ಲ ಸರ್ ನಂದು ಇಲ್ಲಿ ಕ್ವಶನ್ ನಂಬರ್ 1 ಇದೆ ಅಲ್ಲ ಸರ್, ಇಲ್ಲಿ ನಾನು 2 ಹಾಕಿಲ್ಲ ಸರ್, ನಾನು 3 ಹಾಕಿನಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅವಾಗ ಇಲ್ಲಿ ನೀವು ಕ್ವಶನ್ ನಂಬರ್ 1, 3 ಅಂತ ಹಾಕ್ಬೋದು. ಈ ತರ ನಿಮ್ಗೆ ಯಾವುದೇ ಕ್ವಶನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಈ ತರ ಕ್ಲಿಕ್ ಮಾಡಿ, ಎಷ್ಟು ಕ್ವಶನ್ ಆದ್ರೂ ಇರ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಯುವರ್ ಕ್ಲೇಮ್ಸ್ ಅಂತ ಹೊಡ್ಬೇಕು, ಕ್ಲಿಕ್ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಅಲ್ಲಿಗೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ ಎಲ್ಲಾ ಪ್ರಾಬ್ಲಮ್ಸ್ ಈ OMR ಅಲ್ಲಿ ಇರುವಂತದ್ದು ಕಂಪ್ಲೀಟ್ ಆಗುತ್ತೆ. ಇದು ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಯು ಹ್ಯಾವ್ ಟು ಪೇ ₹100, ಅಂದ್ರೆ ನೀವು ಅಲ್ಲಿ ₹100 ಪೇ ಮಾಡ್ಬೇಕಾಗತ್ತೆ. ಆಯ್ತಾ? ಇವಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಸ್ಟೂಡೆಂಟ್ಸ್ ಯಾವ್ದೇ ತರ ಪ್ರಾಬ್ಲಮ್ ಅಂತ ಇಲ್ಲ ಅಂತ ತಿಳ್ಕೊಂಡು ನಾವು ಇದನ್ನ ಫರ್ದರ್ ಹೋಗಲ್ಲ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ಟ್ರೈ ಮಾಡಿ. ಓಕೆ, ಅದೇ ತರನೇ ಇಲ್ಲಿ ಈ OMR ಪ್ರೋಸೆಸ್ ನಿಮ್ಗೆ ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ನೀವು ವ್ಯೂ ಆನ್ಸರ್ ಕೀ. ಓಕೆ, ಸೊ ಇಲ್ಲಿ ನೋಡಿ, ಬ್ಯಾಕ್ ಟು ಹೋಮ್ಗೆ ಬರ್ತಾ ಇದೀವಿ. ನೋಡಿ, ಇಲ್ಲಿ OMR ಕಂಪ್ಲೀಟ್ ಆದ್ರೆ ನಿಮ್ OMR ನೀವು ನೋಡ್ಕೊಂಡು, ಇಲ್ಲ ಸರ್ ನಮ್ಮ ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ನಾವು ಬರ್ದಂತ OMR ಆನ್ಸರ್ ಕೀಯಲ್ಲಿ ಯಾವುದೇ ತರ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ ಸಪರೇಟ್ ಪೇಪರ್ ಅಲ್ಲಿ ಚೆಕ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಹೌದಾ? ಸೊ ಅದಕ್ಕೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ನೀವು ಆನ್ಸರ್ ಕೀನ ಚೆಕ್ ಮಾಡ್ಕೊಳಕ್ಕೆ ಇಲ್ಲಿ ಹೋಮ್ಗೆ ಹೋಗಿ, ಓಕೆ, ವ್ಯೂ ಚಾಲೆಂಜ್ ಆನ್ಸರ್ ಕೀ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ NTA ರಿಲೀಸ್ ಮಾಡಿದಂತ ಆನ್ಸರ್ ಕೀ ನಿಮ್ಗೆ ಓಪನ್ ಆಗಿದೆ. ನೋಡಿ, ಇಲ್ಲಿ ಕ್ವಶನ್ ನಂಬರ್ 1, ನೋಡಿ ಇಲ್ಲಿ ಕ್ವಶನ್ ನಂಬರ್ 1 ಅವ್ರ NTA ಕರೆಕ್ಟ್ ಆನ್ಸರ್ ಏನ್ ಹೇಳತ್ತಪ್ಪ ಅಂತಂದ್ರೆ 1. ಕ್ವಶನ್ ನಂಬರ್ 2 ಇದನ್ನ ನೀವು ಎಲ್ಲಿ ತನಕ ಕೊಟ್ಟಿದಾರಪ್ಪ ಅಂದ್ರೆ ಟೋಟಲ್ 125 ಕ್ವಶನ್ಗೆ 125 ಆನ್ಸರ್ ಇದೆ. ಸೊ ನೀವು ಆ OMR ನ ಸಪರೇಟ್ ಆಗಿ ಒಂದು ಹಾರ್ಡ್ ಕಾಪಿನ ಕೈಯಲ್ಲಿ ತಗೊಂಡು ಒಂದೊಂದಾಗೆ ಆನ್ಸರ್ ನ ಚೆಕ್ ಮಾಡ್ಕೊಂಡು ಬಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿಗೆ ನಿಮ್ದು ಆ OMR ಮತ್ತು ಆನ್ಸರ್ ಕೀನ ನೀವು ಚೆಕ್ ಮಾಡ್ಕೋಬಹುದು.
ಅದಾದ್ಮೇಲೆ ನಿಮ್ಗೆ ಆನ್ಸರ್ ಅಂದ್ರೆ ನಿಮ್ಗೆ NTA ರಿಲೀಸ್ ಮಾಡಿದಂತ ಆನ್ಸರ್ ಕೀ ಚೆಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಎಷ್ಟು ಸ್ಕೋರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲ ಸರ್ ಇವ್ರು NTA ಏನಾದ್ರು ಆನ್ಸರ್ ಕಳಿಸಿದಾರಲ್ಲ ಸರ್ ಅದರಲ್ಲಿ ನಿಮ್ಗೆ ತಪ್ಪಿದೆ, ಅವರು ಕರೆಕ್ಟ್ ಆನ್ಸರ್ ಕಳಿಸಿಲ್ಲಪ್ಪ ಅಂತಂದ್ರೆ ಇಲ್ಲಿ ಕೂಡ ನೀವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಿ OMR ಅಲ್ಲಿ ಚಾಲೆಂಜ್ ಹೆಂಗ್ ಮಾಡ್ಬೋದಿತ್ತು ನೋಡು, ಇಲ್ಲಿ ಕೂಡ ನೀವು ಚಾಲೆಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1 ಏನಿತ್ತು, ಇಂಗ್ಲಿಷ್ ಸಬ್ಜೆಕ್ಟ್ ಅದು. ಸೊ ಸರ್ ಕ್ವಶನ್ ನಂಬರ್ 1 ಇಲ್ಲಿ 1 ಅಂತ ಇದೆ, ನನ್ ಪ್ರಕಾರ 1 ಅಲ್ಲ ಸರ್ ಅದು. ಸರ್ ನನ್ನ ಪ್ರಕಾರ 2 ಅಂತಂದ್ರೆ ಇದೇ ತರ ನಿಮ್ಗೆ ಎಷ್ಟೇ NTA ಆನ್ಸರ್ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ, ನಿಮ್ಗೆ ಎಷ್ಟೇ ಕ್ವಶನ್ಸ್ ಗಳು ಡೌಟ್ ಇದ್ರೆ ಈ ತರ ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಫೈನಲ್ ಆಗಿ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಸೇವ್ ಯುವರ್ ಕ್ಲೇಮ್ಸ್ ಅಂತ ಇದೆ, ಅಲ್ಲಿಗೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಆನ್ಸರ್ ಕಂಪ್ಲೀಟ್. ಹೌದಾ? ಇಲ್ಲ ಸರ್ ನಮ್ದು ಯಾವ್ದೇ ತರ ಸಮಸ್ಯೆ ಇಲ್ಲ, ನಾವು NTA ಕಳಿಸಿದಂತ ಆನ್ಸರ್ ಕರೆಕ್ಟ್ ಇದಾವಪ್ಪ ಅಂತ ಅನ್ಸಿದ್ರೆ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬಹುದು. ನಿಮ್ಗೆ ಏನಾಗುತ್ತಂದ್ರೆ ಅಲ್ಲಿಗೆ ನಿಮ್ ಫೈನಲ್ ಆನ್ಸರ್ ಸಿಗುತ್ತೆ. ಹೌದಾ? ಸೊ ಇವೆರಡು ಕಂಪ್ಲೀಟ್ ಆದ್ಮೇಲೆ ಮೊನ್ನೆ ನಡೆದಂತ ಸೈನಿಕ್ ಸ್ಕೂಲ್ ಎಕ್ಸಾಮ್ ನ ನಿಮ್ ರಿಯಲ್ ಆಕ್ಚುಯಲ್ ಸ್ಕೋರ್ ನಿಮ್ಗೆ ಈಗಲೇ ಗೊತ್ತಾಗುತ್ತೆ. ಇಲ್ಲ ಸರ್ ನಮ್ಗೆ ಮುಂದೆ ಸ್ಕೋರ್ ಹೆಚ್ಚಿಗೆ ಆಗ್ಬೋದು ಕಡಿಮೆ ಆಗ್ಬೋದು, ಅದು ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ರಿಯಲ್ ಆಕ್ಚುಯಲ್ ಸ್ಕೋರ್ ಮುಂದಕ್ಕೆ ಬರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಈ ಅಪ್ಲಿಕೇಶನ್ ನಂಬರ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದಾಗ ಅಪ್ಲಿಕೇಶನ್ ನಂಬರ್ ಮತ್ತು ಏನ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ನೋಡಿ, ಅದು ಕೊನೆ ತನಕ ಈ ಸೈನಿಕ್ ಸ್ಕೂಲ್ ರೌಂಡ್ಸ್ ಟೋಟಲ್ ಆಗಿ ಎಷ್ಟು ರೌಂಡ್ಸ್, ಹೋದ ವರ್ಷ ಒಂದು 5 ರೌಂಡ್ಸ್ ಇದು, ಈ ವರ್ಷ ಕೂಡ ಒಂದು 5 ರೌಂಡ್ಸ್ ಇರ್ಬೋದು ಅಂತ ತಿಳ್ಕೊಳ್ಳೋಣ. ನೀವು ಆ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ನ ಒಂದು ಸಪರೇಟ್ ಪೀಸ್ ಆಫ್ ಪೇಪರ್ ದಾಗೆ ಸೇಫ್ ಆಗಿ ಬರ್ದಿಟ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಅದೇ ಎಲ್ಲಾ ರೌಂಡ್ಸ್ ಅಲ್ಲಿ ಈ ಕೌನ್ಸಿಲಿಂಗ್ ಅಂತ ರೌಂಡ್ ಸ್ಟಾರ್ಟ್ ಆಗುತ್ತೆ. ನೀವು ಸೇಫ್ ಆಗಿ ಇಟ್ಕೊಂಡ್ರೆ ಎಲ್ಲಾ ರೌಂಡ್ ಯೂಸ್ ಆಗತ್ತೆ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಕ್ಲಾಸ್ ಇಷ್ಟ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.